ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಸೊ ನಾವು ಇವತ್ತು ಊಟಿಗೆ ಹೊರಟಿದ್ದೀವಿ. ಆಲ್ರೆಡಿ ನಾವಿವಾಗ ಬಂಡೀಪುರ್ ನ್ಯಾಷನಲ್ ಪಾರ್ಕನ್ನು ಬಿಟ್ಟು ಇವಾಗ ಮಧುಮಲೈ ಟೈಗರ್ ರಿಸರ್ವ್, ಸೊ ಆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಬಟ್ ಒಂದು ಟೈಗರ್ ನಂಗೆಲ್ಲೂ ಕಾಣಿಸ್ತಾ ಇಲ್ಲ. ಹೌ ಟು ಸಿ ಕಾಣಿಸುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ್ಯಂಡ್ ಊಟಿನಲ್ಲಿ ಹೋಗ್ಬಿಟ್ಟು ಅಲ್ಲಿದು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಸೀನರಿ ಮಾತ್ರ ಮಸ್ತಾಗಿದೆ, ಮಾತ್ರ ಬೆಟ್ಟ ಗುಡ್ಡ ಮೋಡ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಮೀ ಆ್ಯಂಡ್ ಮೈ ಹಬ್ಬಿ, ನನ್ನ ಮುದ್ದು ಗಂಡ ಇವನು. ಸೊ ನಾವಿಬ್ರು ಇವತ್ತು ಊಟಿ 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 ಊಟಿ. ಸೊ ಯಾ, ಲೆಟ್ಸ್ ಗೋ. ಹಾಯ್ ಗಾಯ್ಸ್, ಚಿನ್ನಿ ಏನಕ್ಕೆ ಇಲ್ಲಿ ನಿಂತಿದ್ದೀವಿ? ಏನಕ್ಕೆ ನಿಂತಿದ್ದೀವಿ ಅಂದರೆ ಇಲ್ಲಿ ಚೆಕ್ ಪೋಸ್ಟ್ ಇದೆ. ಈ ಚೆಕ್ ಪೋಸ್ಟಲ್ಲಿ ಬೆಂಗಳೂರು ಅಥವಾ ಬೇರೆ ಯಾವುದೇ ಗಾಡಿಗಳನ್ನು ಬಿಡ್ತಾ ಇಲ್ಲ. ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನೋಡಬೇಕು ಏನಾಗುತ್ತೆ ಅಂತ. ಏನು ಗೊತ್ತಾ, ಬೇರೆ ಯಾವ ರಿಜಿಸ್ಟ್ರೇಷನು ತಗೊತಾ ಇಲ್ಲ. TN43 ಆ ರಿಜಿಸ್ಟ್ರೇಷನ್ ಇರೋ ವೆಹಿಕಲ್ಗಳನ್ನ ಮಾತ್ರ ಅಲೋ ಮಾಡ್ತಾ ಇದ್ರೆ, ಬೇರೆ ಯಾರನ್ನೂ ಸಹ ಅಲೋ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾವಿಲ್ಲೇ ಓತ್ಲಾ ಹೊಡಿತಾ ಕೂತಿದ್ದೀವಿ. ಸೊ ನಮ್ಮದು ಹೋಟೆಲ್ ಚೆಕ್ ಇನ್ ಇರೋದು 2 o'clock. ನೋಡ್ಬೇಕು ಏನೇನಾಗತ್ತೆ ಅಂತ ಹೇಳಿಬಿಟ್ಟು. ಅವನು ಇರಿ 10 minutes ಅಂತ ಕತೆ ಹೊಡಿತಾರೆ. ನೋಡೋಣ ಬಿಡ್ತಾನೋ ಬಿಡಲ್ವೋ, ಲೆಟ್ಸ್ ಸಿ. ಇನ್ ಕೇಸ್ ಬಿಟ್ಟರೆ ಜಸ್ಟ್ 20 ಕಿಲೋಮೀಟರ್. ಹಾಂ, ಈ ಕಡೆಯಿಂದ ಬಿಟ್ಟರೆ ಜಸ್ಟ್ 20 ಕಿಲೋಮೀಟರು. ಬಿಟ್ಟಿಲ್ಲ ಅಂತ ಹೇಳಿದ್ರೆ 120 ಕಿಲೋಮೀಟರು. ಆ ಕಡೆ ನಾವು ಮಧುಮಲೈ ಹೋಗ್ಬಿಟ್ಟು ಅಲ್ಲಿಂದ ಅದೇ ಅಂತ ಸೇಲಮ್ಮು ಆ ರೂಟಿಂದ ನಾವು ಹೋಗ್ಬೇಕಾಗತ್ತೆ ಊಟಿ. ಸೊ 120 ಕಿಲೋಮೀಟರ್ ಆಗುತ್ತೆ. ಅದೇ ಈ ಕಡೆಯಿಂದ ಬಿಟ್ಟರೆ ಜಸ್ಟ್ 20 ಕಿಲೋಮೀಟರ್ ನಾವು ಊಟಿ ಹೋಗ್ತೀವಿ. ಸೊ ಅದೇನೋ ಕೋರ್ಟಿಂದು ತೀರ್ಪಂತೆ, ಬಿಡಬಾರ್ದು ಅಂತ ಜಡ್ಜ್ಮೆಂಟ್ ಆಗಿದೆಯಂತೆ. ಸೊ ನೋಡೋಣ, ಇನ್ ಕೇಸ್ ಬಿಟ್ಟರೆ ಹೋಗೋದು, ಬಿಟ್ಟಿಲ್ಲ ಅಂತ ಹೇಳಿದ್ರೆ ಸುತ್ತೊಡ್ಕೊಂಡು ಹೋಗೋದು ಅಷ್ಟೇ. ಮಧುಮಲೈ ಟೈಗರ್ ರಿಸರ್ವ್ ಎಂಟ್ರಿಂಗ್ ಇಂಟು ದ ತಮಿಳ್ನಾಡು. ಕುಕ್ಕಿಗೆ ಇಕ್ಕಿದ್ರೆ ಆ ಗರಿನೇ ಬಿಸ್ತಾ ಇಲ್ಲ. ಓ ಮೈ ಗಾಡ್, ಹೆದರ್ಕೊಂಡೆ ಹೊಡೋಗ್ತಿದ್ದಾವೆ. ವಾವ್, ಏನ್ ಚಂದ ಇದಾವು. ಇವು ಗುದ್ಬಿಡ್ತಾವ ಅನ್ಸುತ್ತೆ ಇಳಿದ್ರೆ. ಹೌದಾ? ಇಳಿಯಲ್ಲ. ಹೋಗು. ಹಾಂ ಹಾಂ, ನೋಡು ಈ ಕಡೆ ಎಷ್ಟಿದಾವೆ. ಓ ಮೈ ಗಾಡ್, ಸೋ ಸ್ವೀಟ್. ಹೇ ಫ್ಯಾಮ್, ಸೊ ನಾವು ಇವಾಗಷ್ಟೇ ಹೋಟೆಲ್ಗೆ ಚೆಕ್ ಇನ್ ಆಗಿದ್ದೀವಿ. ಆ್ಯಂಡ್ ನಮ್ಮದು ರೂಮ್ ಟೂರನ್ನು ನಾನು ನಿಮಗೆ ನಾಳೆ ಮಾಡ್ತೀನಿ. ಸೊ ಇವಾಗ ಲಂಚನ್ನು ಮುಗಿಸ್ಬಿಟ್ಟು ಜಸ್ಟ್ ಒಂದು ಬೊಟಾನಿಕಲ್ ಗಾರ್ಡನ್ನು ಮತ್ತು ರೋಸ್ ಗಾರ್ಡನ್ ಎರಡನ್ನು ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಸೊ ನಾನು ಹೇಗೆ ರೆಡಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಕ್ವಿಕ್ಕಾಗಿ ತೋರಿಸ್ತೀನಿ, ಓಕೆನಾ?
ನಾನು ಈ ಥರ ರೆಡಿ ಆಗಿದ್ದೀನಿ. ಚೆನ್ನಾಗಿ ಕಾಣ್ತಿದ್ದೀನಲ್ವಾ? ಚಂದನೇ ಅಲ್ಲ, ಇವಾಗಷ್ಟೇ ಫ್ರೆಶ್ ಅಪ್ ಆಗಿ ಬಂದಿರೋದು. ಸೊ ಡ್ರೆಸ್ ಚೇಂಜ್ ಮಾಡಲ್ಲ ಅಂತೆ, ಇದೇ ಡ್ರೆಸ್. ನಾನು ಮಾತ್ರ ಡ್ರೆಸ್ ಚೇಂಜ್ ಮಾಡಿದ್ದೀನಿ. ನಾನು ಒಳ್ಳೆ ಹುಡುಗಿ ಅಲ್ವಾ, ಅದಕ್ಕೋಸ್ಕರ ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಸೊ ಹೇಗೆ ಕಾಣಿಸ್ತಾ ಇದೆ? ಚೆನ್ನಾಗಿ ಕಾಣ್ತಿದ್ಯಾ? ನನ್ನ ಹಸ್ಬೆಂಡ್ ರೆಡಿ ಆಗಿರೋದು ನೋಡಿ, ಈ ಥರ ಒಂದು ಶಾರ್ಟ್ಸು, ಒಂದು ರೆಟ್ರೋ ಕೆಫೆ ಟೀ ಶರ್ಟ್. ಹ್ಯಾಂಡ್ಸಮ್ ಅಲ್ಲ? ಸೊ ನಾವಿವಾಗ ಲಂಚಿಗೆ ಚಿಕನ್ 65 ಆರ್ಡ್ರ್ ಮಾಡಿದ್ದೀವಿ. ಇದು ಚಿಕನ್ 65 ಮತ್ತು ಪರೋಟ ಆರ್ಡ್ರ್ ಮಾಡಿದ್ದೀವಿ, ಅದಿನ್ನೂ ಬಂದಿಲ್ಲ. ಆ್ಯಂಡ್ ಚೆಟ್ಟಿನಾಡ್ ಚಿಕನ್ ಆರ್ಡ್ರ್ ಮಾಡಿದ್ದೀವಿ, ಅದು ಇನ್ನೂ ಬಂದಿಲ್ಲ. ಅದು ಬಂದಮೇಲೆ ತೋರಿಸ್ತೀವಿ. ಇದು ಚಿಕನ್ 65. ಸೊ ಟೇಸ್ಟ್ ಹೆಂಗಿದೆ ಅಂತ ನೋಡ್ತೀನಿ. ಚೆನ್ನಾಗಿದೆ ಕಾಣಿಸುತ್ತೆ. ಹೇಗಿದೆ? ಓಕೆ. ಪರೋಟ ಫುಲ್ ಮೈದಾ. ಚೆಟ್ಟಿನಾಡ್ ಚಿಕನ್ ಕರಿ. ಹೇ ಗಾಯ್ಸ್, ನಾವಿವತ್ತು ಗೌರ್ನಮೆಂಟ್ ಬೊಟಾನಿಕಲ್ ಗಾರ್ಡನ್ ಬಂದಿದ್ದೀವಿ. ಸೊ ಇದು ಮಾರ್ನಿಂಗ್ 7 o'clock ಟಿಲ್ 6:30ವರೆಗೆ ಓಪನ್ ಇರುತ್ತೆ ನೈಟ್. ಸೊ ಚೆನ್ನಾಗಿದೆ, ನೋಡ್ಬೋದು. ಆ ಕಡೆ ಈ ಕಡೆ ಎಲ್ಲ ಕೆರೆ ಇದೆ, ಕೆರೆ ಮಧ್ಯದಲ್ಲಿ ತಾವರೆ ಹೂವು, ತಾವರೆ ಗಿಡ ಎಲ್ಲ ಇದೆ, ಎಲ್ಲ ಚೆನ್ನಾಗಿದೆ. ಸೊ ಬನ್ನಿ, ಲೆಟ್ಸ್ ಗೋ. ನಿಂಗೆ ಹೆಂಗೆ ಅನಿಸ್ತಿದೆ? ಏನು ಗೊತ್ತಾ? ಸೊ ಏನು ಗೊತ್ತಾ, ಲಾಲ್ಬಾಗೇ ಚೆನ್ನಾಗಿದೆಯಂತ ಇದಕ್ಕಿಂತ. 4 ಹೂ ಇದಾವಂತೆ. ಲಾಲ್ಬಾಗೇ ಚೆನ್ನಾಗಿದೆಯಂತೆ ಇದಕ್ಕಿಂತ. ಸೊ ಲಾಲ್ಬಾಗಿಗೆ ಹೋಗೋದು ಬೆಟರ್. ಸುಮ್ಮನೆ ಅಷ್ಟು ದೂರದಿಂದ ಊಟಿಯಿಂದ ಬಂದುಬಿಟ್ಟು ಸುಮ್ಮನೆ ವೇಸ್ಟ್ ಆಗಿಬಿಡತ್ತೆ. ಈ ಚೆಂಡು ಎಲ್ಲ ನೋಡಕ್ಕೆ ಬರೋದು ನಮ್ಮೂರಲ್ಲಿ ಸುಮ್ಮನೆ ಬಿಸಾದ್ರು ಬೆಳಿತಾವಲ್ಲಿ. 25-30 ಸಾವಿರ ವೇಸ್ಟ್ ಮಾಡಿಕೊಂಡು ಚೆಂಡು ನೋಡಕ್ಕೆ ಬರ್ಬೇಕಂತ ಇಲ್ಲ. ತುಂಬ ಚೆನ್ನಾಗಿದೆ, ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್. ಗೌರ್ನಮೆಂಟ್ ಬೊಟಾನಿಕಲ್ ಗಾರ್ಡನ್, ಓಕೆನಾ? ಬಟ್ ಗೌರ್ನಮೆಂಟ್ 100 ರೂಪೀಸ್ ಎಂಟ್ರಿ ಟಿಕೆಟ್ ತೊಗೊತಾರೆ. ಬಟ್ ಓಕೆ, ಇದೆಲ್ಲ ಮೇಂಟೈನ್ ಮಾಡಬೇಕಲ್ಲ ನೋಡಿ, ಇದೆಲ್ಲ ಮೇಂಟೈನ್ ಮಾಡಬೇಕಲ್ಲ. ಸೊ ಪುಣ್ಯಕ್ಕೆ ಮಳೆ ಇಲ್ಲ. ಏನು ಗೊತ್ತಾ, ಇಲ್ಲಿರೋ ಎಲ್ರಿಗೂ ಚಳಿ ಆಗುತ್ತೆ, ನಂಗೊಬ್ಳಿಗೂ ಬಿಟ್ಟು ನಂಗೊಬ್ಳಿಗೆ ಚಳಿ ಆಗ್ತಾ ಇಲ್ಲ ಗೈಸ್. ಯಾಕಂತ ಹೇಳಿದರೆ ಏನು ಸ್ವೆಟರ್ ಗಿಟರ್ ಏನೂ ಇಲ್ಲದೆ ಓಡಾಡ್ತಿರೋಳು ನಾನು ಒಬ್ಬಳೇ ಇಲ್ಲಿ. ಮತ್ತೆಲ್ಲ ಫುಲ್ಲಿ ಪ್ಯಾಕ್ಡ್ ಆಗಿನೇ ಓಡಾಡ್ತಾ ಇದ್ದಾರೆ. ಡೇರೆ ಹೂಗಳು, ಇದೆಲ್ಲ ಹೂಗಳು ಸತ್ತೋಗ್ಬಿಟ್ಟಿದ್ದಾವೆ ಗೈಸ್. ಮೇಂಟೆನೆನ್ಸೇ ಚೆನ್ನಾಗಿಲ್ಲ. ಪಾಪ ಗಿಡಗಳೇ ಎಲ್ಲ ಬಾಡೋಗಿದ್ದಾವೆ. ಮೇಂಟೆನೆನ್ಸ್ ಒಂಚೂರು ಚೆನ್ನಾಗಿಲ್ಲ. ಇದೊಂದು ಚೆನ್ನಾಗಿದೆ ನೋಡಿ, ಈ ಸೇವಂತಿಗೆ ಒಂದು ಮಸ್ತಾಗಿದೆ. ಅಂತ ಪಿಂಕ್ ಡೈಸಿ ಅಂತೆ, ಬಟ್ ಅದು ವೈಟ್ ಕಲರ್ ಇದೆ, ಚೆನ್ನಾಗಿದೆ. ಇದಂತೂ ಪಕ್ಕ ಲಾಲ್ಬಾಗ್ ಗ್ಲಾಸ್ ಹೌಸ್. ಚೆನ್ನಾಗಿ ಇಡ್ಕೊಳ, ಮೇಲೆ ಇಡ್ಕೋಬೇಕು, ಕೆಳಗಲ್ಲ. ಹಂಗೆ ಕಟಿಂಗ್ ಟ್ರೀಸ್ ಎಲ್ಲ ಓಕೆ ಆಯ್ತಾ, ಚೆನ್ನಾಗಿದೆ. ಲೈಟ್ಗೆ ಅಡುವೆ ಹೊಳಿತಾ ಇದ್ದಾವೆ.
ಓಕೆ, ಕಟಿಂಗ್ ಟ್ರೀಸ್ ಚೆನ್ನಾಗಿದ್ದಾವೆ, ಬಟ್ ಮಾಮೂಲಿ ಎಲ್ಲ ಲಾಲ್ಬಾಗ್ ಅಷ್ಟೇ. ಚೆನ್ನಾಗಿದೆ ಲಾಲ್ಬಾಗ್. ಲಾಲ್ಬಾಗ್ ಇನ್ನೂ ಚೆನ್ನಾಗಿದೆ. ಹಾಂ ಹೌದು. ಮತ್ತು ಇನ್ನೊಂದು ಏನು ಗೊತ್ತಾ, ನಂಗೆ ಇದು ತಮಿಳ್ನಾಡು ಅಂತಲೇ ಅನ್ನಿಸ್ತಾ ಇಲ್ಲ ಗೈಸ್, ತಮಿಳ್ನಾಡು ಅಂತಲೇ ಅನ್ನಿಸ್ತಾ ಇಲ್ಲ. ಫುಲ್ಲು ಇದೊಂದು ಸ್ವಲ್ಪ ಆ ಕಡೆ ತುಂಬ ಜನ ಇದ್ದಾರೆ, ತುಂಬ ಇದೆ. ಆ ಕಡೆದೇ ಫುಲ್ ಟಚ್ ಇದೆ ಈ ಕಡೆ. ಸೊ ಅಷ್ಟೊಂದು ತಮಿಳ್ನಾಡ್ದೇನು ಕೂಡ ಬಾರ್ಡರ್ ಏನು ಇದು ಅನಿಸ್ತಾ ಇಲ್ಲ ನನಗೆ. ಮೋಸ್ಟ್ಲಿ ಯಾಕೋ ಈ ಕಡೆ ಅವೆಲ್ಲ ಇಲ್ಲಿಗೆ ನಿಯರ್ ಅಲ್ವಾ, ಸೊ ಹಾಗಾಗಿ ಅವ್ರು ಜಾಸ್ತಿ ಇದ್ದಾರೆ ಅನ್ಕೊಂತೀನಿ. ಕಟಿಂಗ್ ಟ್ರೀಸ್ ನೋಡಿ, ಇದೆಲ್ಲ ಕಟಿಂಗ್ ಟ್ರೀಸ್. ಹೇಗಿದೆ, ಚೆನ್ನಾಗಿದೆಯಾ? ಹಾರ್ಟಿಕಲ್ಚರ್. ಸೊ ಇಲ್ಲಿ ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್. ಬೊಟಾನಿಕಲ್ ಗಾರ್ಡನ್, ಅದು ಊಟಿನಲ್ಲಿರೋ ಬೊಟಾನಿಕಲ್ ಗಾರ್ಡನ್ ನೋಡ್ಬಿಟ್ಟು ಒಂಚೂರೂ ಖುಷಿ ಇಲ್ಲ. ಇವಾಗ ಮಳೆ ಬಂದರೆ ಫುಲ್ ಖುಷಿ ಆಗ್ಬಿಡತ್ತಲ್ಲ. ನಿಮಗೇನು, ಈಗ ನನ್ನ ನೆನೆಯಲ್ಲ, ನಾನು ಫುಲ್ ನೆಂದು ನರಿ ಮುದ್ದೆ ಆಗೋಗ್ಬಿಡ್ತೀನಿ. ಎಲ್ಲ ಡೇರೆ ಹೂಗಳಾಯ್ತಾ. ಇಟಾಲಿಯನ್ ಗಾರ್ಡನ್. ಇದು ಇಟಾಲಿಯನ್ ಗಾರ್ಡನ್ ಅಂತೆ. ಸಿ ಫುಲ್ ಎಲ್ಲ ಡೇರೆ ಹೂ. ಓಕೆ, ದೇರ್ ದಟ್ ಈಸ್ ಡೇರೆ ಹೂವು. ಸೊ ದಿಸ್ ಈಸ್ ಆಲ್ಸೋ ಈವನ್ ಡೇರೆ ಹೂವು. ಸೊ ದಿಸ್ ಈಸ್ ಚೆಂಡು ಹೂವು, ಮ್ಯಾರಿಗೋಲ್ಡ್. ಓಕೆ, ದಿಸ್ ಈಸ್ ಸಮಥಿಂಗ್ ಕತ್ತಲ ಪ್ರಪಂಚ. ಮಳೆ ಬಂದರೆ ಕುತ್ಕೊಳಕ್ಕೆ ಚೆನ್ನಾಗಿದೆ. ಹಾಯ್ ಬೇಬಿ. ಬೋರಿಂಗ.